ಮೊದಲನೆಯ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಇಲ್ಲಿ ಸರಿಯಾದ ಉತ್ತರ ಟಂಗ್ಸ್ಟನ್. ಈ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ತಂತಿಯನ್ನು ಟಂಗ್ಸ್ಟನ್ದಿಂದ ಮಾಡಲ್ಪಟ್ಟಿರುತ್ತದೆ. ಈ ಟಂಗ್ಸ್ಟನ್ ಲೋಹ ಅತಿ ಹೆಚ್ಚು ಕರಗುವ ಬಿಂದು ಹೊಂದಿರುವುದರಿಂದ ಇದನ್ನು ಬಲ್ಬ್ಗಳಲ್ಲಿ ಬಳಸ್ತಾರೆ. ಅತ್ಯಂತ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವುದರಿಂದ ಈ ಟಂಗ್ಸ್ಟನನ್ನು ಬಲ್ಬ್ಗಳಲ್ಲಿ ಬಳಸ್ತಾರೆ. ಇದನ್ನು ಥಾಮಸ್ ಆಲ್ವಾ ಎಡಿಸನ್ ಅವರು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಕೆ ಮಾಡುವುದನ್ನು ಸಂಶೋಧನೆ ಮಾಡಿದರು. ಬರುವಂಥ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸ್ನೇಹಿತರೆ, ಈ ಟಂಗ್ಸ್ಟನನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಕೇಳಿದಾಗ ನೀವು ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಅಂತ ಟಿಕ್ಕನ್ನು ಹಾಕಬೇಕಾಗುತ್ತೆ. ಎರಡನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುವು ಪ್ರಾಥಮಿಕ ಬಣ್ಣಗಳಾಗಿವೆ? ಕೆಳಗಿನವುಗಳಲ್ಲಿ ಯಾವುವು ಪ್ರಾಥಮಿಕ ಬಣ್ಣಗಳಾಗಿವೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ GRB ಸ್ನೇಹಿತರೆ. GRB ನೀಲಿ, ಹಸಿರು, ಕೆಂಪು ಇವು ಪ್ರಾಥಮಿಕ ಬಣ್ಣಗಳಾಗಿವೆ. ಇನ್ನು ಇದೇ ರೀತಿ ಮುಂದಿನ ಎಕ್ಸಾಮ್ನಲ್ಲಿ ದ್ವಿತೀಯ ಬಣ್ಣಗಳು ಅಂತ ಕೇಳ್ಬೋದು. ಇಲ್ಲಿ ಸಯಾನ್, ಮೆಜೆಂಟಾ, ಹಳದಿ ಇವು ದ್ವಿತೀಯ ಬಣ್ಣಗಳಾಗಿವೆ. ಸಯಾನ್, ಮೆಜೆಂಟಾ, ಹಳದಿ. ಸ್ನೇಹಿತರೆ, ಈ ಬೆಳಕು ಚಾಪ್ಟರ್ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದರಿಂದ ಈ ಬೆಳಕಿನ ಬಗ್ಗೆ ನಾನೊಂದು ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಇಲ್ಲ ಅಂದರೆ ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನಲ್ಲಿ ಚೆಕ್ ಮಾಡಿ. ಮೂರನೆಯ ಪ್ರಶ್ನೆ, ತತ್ಕ್ಷಣ ಶಕ್ತಿ ಪಡೆಯಲು ಕ್ರೀಡಾಪಟುಗಳು ಯಾವುದನ್ನು ಸೇವಿಸುತ್ತಾರೆ? ತತ್ಕ್ಷಣ ಕ್ರೀಡಾಪಟುಗಳು ಅವರಿಗೆ ಎನರ್ಜಿಯನ್ನು ಬರಲು ತತ್ಕ್ಷಣವಾಗಿ ಏನನ್ನು ಸೇವಿಸ್ತಾರೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಗ್ಲುಕೋಸ್. ಅವರು ಗ್ಲುಕೋಸನ್ನು ಈ ತತ್ಕ್ಷಣ ಎನರ್ಜಿಗಾಗಿ ಬಳಸ್ತಾರೆ. ಈ ಗ್ಲುಕೋಸ್ ತತ್ಕ್ಷಣ ಎನರ್ಜಿ ಅಂದರೆ ಶಕ್ತಿಯನ್ನು ಕೊಡುತ್ತದೆ. ಆದ್ದರಿಂದ ಇದನ್ನು ಕ್ರೀಡಾಪಟುಗಳು ಬಳಕೆಯನ್ನು ಮಾಡ್ತಾರೆ. ಈ ರನ್ನಿಂಗ್ನಲ್ಲಿ ಆಗಿರ್ಬೋದು, 100 ಮೀಟರ್ ರನ್ನಿಂಗ್, ತತ್ಕ್ಷಣ ಅವರು ಓಡಿ ಬಂದ ತಕ್ಷಣ ಅವರಿಗೆ ಈ ಗ್ಲುಕೋಸನ್ನು ಕೊಡ್ತಾರೆ. ಅವರಿಗೆ ತತ್ಕ್ಷಣ ಎನರ್ಜಿ ಬರಲಿ ಅನ್ನೋ ಒಂದೇ ಕಾರಣದಿಂದ. ನಾಲ್ಕನೆಯ ಪ್ರಶ್ನೆ, ಗಡಿಯಾರ ವೇಳೆ ಅಲ್ಟಿಮೀಟರ್ ಟಿಮ್ ಇಂತಹ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಗಡಿಯಾರ ವೇಳೆ ಅಲ್ಟಿಮೀಟರ್ ಟಿಮ್. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಎತ್ತರ. ಈ ಅಲ್ಟಿಮೀಟರ್ನ ಎತ್ತರವನ್ನು ಅಳೆಯಲು ಬಳಕೆ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಗಡಿಯಾರವನ್ನು ನಾವು ಟೈಮ್ ನೋಡಲು ಬಳಕೆ ಮಾಡ್ತೇವೋ ಅದೇ ರೀತಿ ಅಲ್ಟಿಮೀಟರನ್ನು ಎತ್ತರವನ್ನು ಮಾಪ ಮಾಡಲು ಬಳಕೆಯನ್ನು ಮಾಡ್ತಾರೆ. ಐದನೆಯ ಪ್ರಶ್ನೆ, ಇನ್ಸುಲಿನ್ ಯಾವುದನ್ನು ನಿಯಂತ್ರಿಸುತ್ತದೆ? ಇನ್ಸುಲಿನ್ ಯಾವುದನ್ನು ನಿಯಂತ್ರಿಸುತ್ತದೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಈ ಇನ್ಸುಲಿನ್ ನಿಯಂತ್ರಿಸುತ್ತದೆ. ಈ ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವು ಹೆಚ್ಚಾಗಿ ಮಧುಮೇಹ ರೋಗ ಉಂಟು ಮಾಡುತ್ತದೆ. ಈ ಮಧುಮೇಹ ರೋಗ, ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಈ ಇನ್ಸುಲಿನ್ ಕೊರತೆಯಿಂದ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿ ಮಧುಮೇಹ ರೋಗವನ್ನು ಉಂಟು ಮಾಡ್ತಕ್ಕಂತಹದ್ದು ಈ ಇನ್ಸುಲಿನ್. ಆರನೆಯ ಪ್ರಶ್ನೆ, ನಗೆವಾಯು ಯಾವುದು? ನಗೆವಾಯು ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ, ನಗಿಸುವ ಅನಿಲ ಅಂತೇಳಿ ಕರೀತಾರೆ. ಲಾಫಿಂಗ್ ಗ್ಯಾಸ್, ನಗೆ ಅನಿಲ ಎಲ್ಲನೂ ಒಂದೇ ಸ್ನೇಹಿತರೆ. ಇಲ್ಲಿ ನಗೆವಾಯು ಯಾವುದು? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ N2O. ಇದನ್ನು ನೈಟ್ರಿಕ್ ಆಕ್ಸೈಡ್ ಅಂತೇಳಿ ಕರೀತಾರೆ. ನೈಟ್ರಿಕ್ ಆಕ್ಸೈಡ್ N2O ಇದರ ಸೂತ್ರ. ನೈಟ್ರಿಕ್ ಆಕ್ಸೈಡ್ನ ಸೂತ್ರ N2O. ಎಕ್ಸಾಮ್ನಲ್ಲಿ N2 ಆದರೂ ಇಡ್ಬೋದು, ನೈಟ್ರಿಕ್ ಆಕ್ಸೈಡ್ ಆದರೂ ಇಡ್ಬೋದು ಸ್ನೇಹಿತರೆ. ಇಲ್ಲಿ ರಾಸಾಯನಿಕ ಅಂದರೆ ನೈಟ್ರಿಕ್ ಆಕ್ಸೈಡನ್ನು ಸೇವನೆ ಮಾಡುವುದರಿಂದ, ಸೇವಿಸಿದಾಗ ವ್ಯಕ್ತಿ ನಿರಂತರವಾಗಿ ಸುಮ್ಮನೆ ನಗ್ತಾ ಇರ್ತಾನೆ. ಇದನ್ನು ಸೇವಿಸಿದರೆ ವ್ಯಕ್ತಿ ಸುಮ್ಮನೆ ನಗ್ತಾ ಇರ್ತಾನೆ. ಇದನ್ನು ಮನರಂಜನಾ ಕಾರ್ಯಕ್ರಮದಲ್ಲಿ ಬಳಸ್ತಾರೆ ಇಂತಹ ವಾಯುವನ್ನು, ನಗೆ ವಾಯುವನ್ನು. ಇನ್ನು ಏಳನೆಯ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ಈ ಗುರುತ್ವವನ್ನು ಕಂಡು ಹಿಡಿದಿರ್ತಕ್ಕಂತಹ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನ್ಯೂಟನ್. ಈ ಗುರುತ್ವಾಕರ್ಷಣೆ ನಿಯಮವನ್ನು ಪತ್ತೆ ಹಚ್ತಾನೆ.
ಈ ನ್ಯೂಟನ್ ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಗುರುತ್ವವನ್ನು ಕಂಡುಹಿಡಿದನು. ನ್ಯೂಟನ್ ಈ ಭೂಮಿಯ ಗುರುತ್ವವನ್ನು ಕಂಡುಹಿಡಿತಾನೆ ಮತ್ತು 3 ಚಲನಾ ನಿಯಮಗಳನ್ನು ಮಂಡಿಸಿದ್ದಾನೆ. ನ್ಯೂಟನ್ 3 ಚಲನೆಯ ನಿಯಮಗಳನ್ನು ಮಂಡಿಸಿದ್ದಾನೆ. 8ನೆಯ ಪ್ರಶ್ನೆ, ಟೆಲಿಫೋನ್ ಕಂಡು ಹಿಡಿದವರು ಯಾರು? ಈ ಟೆಲಿಫೋನನ್ನು ಕಂಡುಹಿಡಿತಕ್ಕಂಥವರು ಯಾರು ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಗ್ರಹಾಂ ಬೆಲ್ ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಎಂಬ ವ್ಯಕ್ತಿ ಈ ಟೆಲಿಫೋನನ್ನು ಕಂಡುಹಿಡಿತಾನೆ. ಈತನ ದೇಶ ಸ್ಕಾಟ್ಲ್ಯಾಂಡಿನ ದೇಶ. ಯಾರು? ಗ್ರಹಾಂ ಬೆಲ್, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಸ್ಕಾಟ್ಲ್ಯಾಂಡಿನ ದೇಶದವನು. ಅದೇ ರೀತಿ ಮುಂದಿನ ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಮಾರ್ಕೋನಿ ರೇಡಿಯೋನ ಕಂಡುಹಿಡಿತಾನೆ. ಈ ಗ್ರಹಾಂ ಬೆಲ್ ಟೆಲಿಫೋನನ್ನು ಕಂಡುಹಿಡಿದರೆ ಮಾರ್ಕೋನಿ ರೇಡಿಯೋನ ಕಂಡುಹಿಡಿತಾನೆ. 9ನೆಯ ಪ್ರಶ್ನೆ, ಗೋಬರ್ ಗ್ಯಾಸಿನಲ್ಲಿ ಮುಖ್ಯವಾಗಿ ಕಂಡುಬರುವುದು? ಈ ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೀಥೇನ್. ಗೋಬರ್ ಗ್ಯಾಸ್ನಲ್ಲಿ ಮೀಥೇನ್ ಕಂಡುಬರುತ್ತದೆ. ಈ ಗೋಬರ್ ಗ್ಯಾಸನ್ನು ಸಗಣಿ ಮತ್ತು ಅನುಪಯುಕ್ತ ಸಸ್ಯ ಪ್ರಾಣಿಗಳ ತ್ಯಾಜ್ಯವನ್ನು ಬಳಸಿ ತಯಾರನ್ನು ಮಾಡ್ತಾರೆ. ಅನುಪಯುಕ್ತ ತ್ಯಾಜ್ಯವನ್ನು ಬಳಸಿ ಈ ಗೋಬರ್ ಗ್ಯಾಸನ್ನು ತಯಾರು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ಇರಬಹುದು. ಇವು ಹಿಂದಿನ ಕಾಲದಲ್ಲಿ ಅಂದರೆ ಒಂದು ಸ್ವಲ್ಪ ಬಹಳ ಹಿಂದಿನ ಕಾಲದಲ್ಲಿಯೂ ಇಲ್ಲ, ಈಗ ಹೆಚ್ಚಾಗಿ ಈ ಸಿಲಿಂಡರ್ ಗ್ಯಾಸ್ಗಳು ಬಂದಿವೆ. ಇದಕ್ಕಿಂತ ಸ್ವಲ್ಪ ಹಿಂದೆ ಈ ಗೋಬರ್ ಗ್ಯಾಸ್ಗಳು ಎಲ್ಲರ ಮನೆಯಲ್ಲಿ ಇದ್ದವು. ನಮ್ಮ ಮನೆಯಲ್ಲಿ ಕೂಡ ಇತ್ತು. ಈಗ ನಾರ್ಮಲ್ ಆಗಿ ಸಿಲಿಂಡರ್ ಗ್ಯಾಸ್ಗಳಿವೆ. 10ನೆಯ ಪ್ರಶ್ನೆ, ಈ ಪ್ರಾಣಿಯಲ್ಲಿ ಹಲ್ಲು ಇರುವುದಿಲ್ಲ? ಯಾವ ಪ್ರಾಣಿಯಲ್ಲಿ ಹಲ್ಲು ಇರುವುದಿಲ್ಲ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನವಿಲು. ಈ ಪ್ರಶ್ನೆ ಸಿಂಪಲ್ ಆಗಿರ್ಬೋದು ಸ್ನೇಹಿತರೆ, ನಿಮಗೆ ತುಂಬ ಕನ್ಫ್ಯೂಷನ್ನ ಉಂಟು ಮಾಡುತ್ತೆ. ಈ ನವಿಲಲ್ಲಿ ಹಲ್ಲನ್ನು ಕಂಡುಬರುವುದಿಲ್ಲ. ಈ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿದೆ. ಈ ಪಕ್ಷಿಗಳಲ್ಲಿ ಹೆಚ್ಚಾಗಿ ಹಲ್ಲನ್ನೇ ಕಂಡು ಬರುವುದಿಲ್ಲ ಸ್ನೇಹಿತರೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಆನೆ ಕೊಡ್ತಾನೆ. ಆನೆಯಲ್ಲಿ ಕೂಡ ಬರೀ ಕೋರೆಗಳು ಇರುವುದಿಲ್ಲ, ಆನೆಯಲ್ಲಿ ಕೂಡ ಹಲ್ಲುಗಳು ಇರ್ತವೆ. ಆನೆಗಳಲ್ಲಿ ಕೂಡ ಹಲ್ಲುಗಳು ಕಂಡು ಬರ್ತವೆ. ಸಾಮಾನ್ಯವಾಗಿ ಪಕ್ಷಿಗಳಲ್ಲಿ ಈ ಹಲ್ಲುಗಳು ಕಂಡು ಬರುವುದಿಲ್ಲ, ಬರೀ ಅವು ಕೊರಲಿ ಕೊಕ್ಕೆಯನ್ನು ಕಂಡು ಬರ್ತವೆ. ಈ ಕೋಳಿ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಈ ಗುಬ್ಬಚ್ಚಿಗಳಲ್ಲಿ ಯಾವುದೇ ರೀತಿಯ ಹಲ್ಲುಗಳು ಕಂಡು ಬರುವುದಿಲ್ಲ. ಇದು ವೆರಿ ಸಿಂಪಲ್ ಪ್ರಶ್ನೆ ಸ್ನೇಹಿತರೆ. ನೀವು ಯಾವುದನ್ನು ಸಿಂಪಲ ಅಂತ ತಿಳ್ಕೊಂಡಿರ್ತೀರೋ ಅದನ್ನೇ ಎಕ್ಸಾಮ್ನಲ್ಲಿ ತಪ್ಪನ್ನು ಹಾಕಿ ಬಂದಿರ್ತೀರ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದು. ನೀವು ಯಾವುದು ಈಸಿ ಅಂತ ತಿಳ್ಕೊಂಡಿರ್ತೀರೋ ಅದೇ 100% ನೀವು ಅಲ್ಲಿ ಎಕ್ಸಾಮ್ನಲ್ಲಿ ತಪ್ಪನ್ನು ಹಾಕಿ ಬಂದಿರ್ತೀರ. ನೀವು ಕರೆಕ್ಟ್ ಹಾಕಿ ಬಂದಿದ್ದರೆ, ಇಂತಹ ಅನುಭವ ನಿಮಗೇನಾದರೂ ಆಗಿದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ. 11ನೆಯ ಪ್ರಶ್ನೆ, ಗುಂಪಿಗೆ ಸೇರದ ವಸ್ತು ಗುರುತಿಸಿ? ಗುಂಪಿಗೆ ಸೇರದ ವಸ್ತು. ಇತ್ತೀಚಿನ ಪ್ರಶ್ನೆಗಳಲ್ಲಿ ಇಂತಹ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ನಾಲೆಜನ್ನು ಅಳೆಯಲು ಇಂತಹ ಸಿಂಪಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾನೆ. ಇಲ್ಲಿ ಗುಂಪಿಗೆ ಸೇರದ ವಸ್ತು ಶುಂಠಿ, ವೆನಿಲ್ಲಾ, ಅರಿಶಿಣ, ಕ್ಯಾರೆಟ್ 4 ಆಪ್ಷನ್ ಇಟ್ಟಿದ್ದಾನೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ವೆನಿಲ್ಲಾ ಸ್ನೇಹಿತರೆ. ಈ ವೆನಿಲ್ಲಾನೇ ಯಾಕೆ ಆಗುತ್ತೆಯಪ್ಪ ಅಂದರೆ, ಈ ಶುಂಠಿ ಆಗಿರಬಹುದು, ಅರಿಶಿಣ ಆಗಿರಬಹುದು, ಈ ಕ್ಯಾರೆಟ್ ಇವು ಭೂಮಿಯ ಒಳಗಡೆ ಬೆಳೀತಕ್ಕಂಥವು. ಅಂದರೆ ಈ ಬೇರಿನ ಸಹಾಯದಿಂದ ಬೇರಿನಲ್ಲಿ ಮಾರ್ಪಾಟವಾಗಿರ್ತಕ್ಕಂಥವು ಇವು. ಈ ಶುಂಠಿ, ಅರಿಶಿಣ, ಕ್ಯಾರೆಟ್ ಇವು ಬೇರಿನಲ್ಲಿ ನೆಲದ ಒಳಗಡೆ ಇರ್ತವೆ. ಆದರೆ ಯುನಿಜುವಲ ಭೂಮಿ ಮೇಲೆ ಬೆಳೀತದೆ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಇನ್ನು 12ನೆಯ ಪ್ರಶ್ನೆ, ಗಾಜಿನ ತಯಾರಿಕೆಯಲ್ಲಿ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತು? ಗಾಜಿನ ತಯಾರಿಕೆಯಲ್ಲಿ ಬಳಕೆಯಾಗುವ ಪ್ರಮುಖ ಕಚ್ಚಾ ವಸ್ತು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮರಳು. ಕಚ್ಚಾ ವಸ್ತು ಮರಳು ಸ್ನೇಹಿತರೆ. ಈ ಮರಳಿನೊಂದಿಗೆ ಪೊಟ್ಯಾಷಿಯಂ ಅಥವಾ ಇತರೆ ಪದಾರ್ಥಗಳನ್ನು ಸೇರಿಸಿ ಈ ಗಾಜನ್ನು ತಯಾರು ಮಾಡ್ತಾರೆ. ಇಂಪಾರ್ಟೆಂಟ್, ಮರಳು ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಪೊಟ್ಯಾಷಿಯಂ ಮತ್ತು ಇತರೆ ಪದಾರ್ಥಗಳನ್ನು ಕೂಡ ಸೇರಿಸಿ ಈ ಗಾಜನ್ನು ತಯಾರು ಮಾಡ್ತಾರೆ. 13ನೆಯ ಪ್ರಶ್ನೆ,
ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು? ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಗೆಲಿಲಿಯೋ ಎಂಬುವರು ಈ ಟೆಲಿಸ್ಕೋಪನ್ನು ಕಂಡುಹಿಡಿತಾರೆ. ಅದೇ ರೀತಿ ಸಾಪೇಕ್ಷವಾದ ಸಿದ್ಧಾಂತವನ್ನು ಕೂಡ ಈ ಗೆಲಿಲಿಯೋ ಮಂಡಿಸ್ತಾನೆ. ಇನ್ನು ಗುರುತ್ವಾಕರ್ಷಣೆ ಕಂಡುಹಿಡಿತಕ್ಕಂಥವನು ನ್ಯೂಟನ್. ಇಂತಹ ಮುಂದಿನ ಪರೀಕ್ಷೆಯಲ್ಲಿ ಕೇಳಬಹುದು ಗುರುತ್ವಾಕರ್ಷಣೆ ಮತ್ತು ಸಾಪೇಕ್ಷ ಸಿದ್ಧಾಂತದ ಬಗ್ಗೆ. ಇನ್ನು 14ನೆಯ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಈ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮೋಟಾರ್. ಇನ್ನು ಈ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಅದೇ ರೀತಿ ಬಲ್ಬ್ಗಳು, ನಮ್ಮ ಮನೆಯಲ್ಲಿರ್ತಕ್ಕಂತಹ ಬಲ್ಬ್ಗಳು ವಿದ್ಯುತ್ ಶಕ್ತಿಯನ್ನು ಬೆಳಕು ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತವೆ. ಇಲ್ಲಿ ಬಲ್ಬ್ಗಳು ವಿದ್ಯುತ್ ಶಕ್ತಿಯನ್ನು ಬೆಳಕು ಶಕ್ತಿಯನ್ನಾಗಿ ಮಾಡ್ತವೆ ಸ್ನೇಹಿತರೆ. ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತದೆ. ಈ ಮೋಟಾರು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. ಇದು ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳುವುದರಿಂದ ನೀವು ಸರಿಯಾಗಿ ಗಮನಿಸಿ. 15ನೆಯ ಪ್ರಶ್ನೆ, ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸುವ ಸೂಕ್ಷ್ಮಜೀವಿ. ಈ ಬೇಕರಿ ಉತ್ಪನ್ನಗಳಲ್ಲಿ ಬಳಸ್ತಕ್ಕಂತಹ ಸೂಕ್ಷ್ಮಜೀವಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ಈಸ್ಟ್. ಈ ಬೇಕರಿಗಳಲ್ಲಿ ಈಸ್ಟನ್ನು ಬಳಸ್ತಾರೆ ಸ್ನೇಹಿತರೆ. ಈ ಈಸ್ಟ್ ಎಂಬುದು ಒಂದು ಶಿಲೀಂಧ್ರ ವರ್ಗಕ್ಕೆ ಸೇರಿದ ಸೂಕ್ಷ್ಮಜೀವಿಯಾಗಿದೆ. ಈಸ್ಟ್ ಎನ್ನುವುದು ಒಂದು ಶಿಲೀಂಧ್ರ ವರ್ಗಕ್ಕೆ ಸೇರಿದ ಸೂಕ್ಷ್ಮವಾಗಿರ್ತಕ್ಕಂತಹ ಜೀವಿಯಾಗಿದೆ. ಈ ಬೇಕರಿ ಪದಾರ್ಥಗಳಾದ ಬ್ರೆಡ್ ಮತ್ತು ಕೇಕ್ಗಳಲ್ಲಿ ಈ ಈಸ್ಟನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ. 16ನೆಯ ಪ್ರಶ್ನೆ, ಆರಿಜಿನ್ ಆಫ್ ಸ್ಪೀಸಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಆರಿಜಿನ್ ಆಫ್ ಸ್ಪೀಸಸ್, ಇಲ್ಲಿ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್ ಅನ್ನುವರು ಈ ಆರಿಜಿನ್ ಆಫ್ ಸ್ಪೀಸಸ್ ಎಂಬ ಗ್ರಂಥವನ್ನು ಬರೀತಾರೆ. ಈ ಗ್ರಂಥವನ್ನು ಯಾವಾಗ ಬರೀತಾರಪ್ಪ ಅಂದರೆ ನವೆಂಬರ್ 24, 1859 ಪ್ರಕಟಣೆ ಮಾಡ್ತಾರೆ ಈ ಆರಿಜಿನ್ ಆಫ್ ಸ್ಪೀಸಸ್ ಎಂಬ ಗ್ರಂಥವನ್ನು. ಇವರನ್ನು ವಿಕಾಸವಾದದ ಪಿತಾಮಹ ಅಂತೇಳಿ ಕೂಡ ಕರೀತಾರೆ. 17ನೆಯ ಪ್ರಶ್ನೆ, ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತದೆ. ಬೆಳಕು ಈ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಗಾಳಿ. ಈ ಬೆಳಕು ಗಾಳಿಯಲ್ಲಿ ಅತ್ಯಂತ ವೇಗವಾಗಿ ಬೆಳಕು ಚಲಿಸ್ತದೆ. ಈ ಬೆಳಕು ಗಾಳಿ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ನಂತರ ಈ ಗಾಳಿಯಲ್ಲಿ ಆದ ನಂತರ ನೀರಿನಲ್ಲಿ ನಂತರ ಚಲಿಸ್ತದೆ. ಇನ್ನು ಗಾಜಿನಲ್ಲಿ ಆದ ತಕ್ಷಣ ವಜ್ರದಲ್ಲಿ, ಇಳಿಕೆ ಕ್ರಮದಲ್ಲಿ ಸ್ನೇಹಿತರೆ, ಮೊದಲು ಗಾಳಿ, ಆಮೇಲೆ ನೀರು, ಗಾಜು, ವಜ್ರ, ಇಳಿಕೆ ಕ್ರಮದಲ್ಲಿ ಈ ಬೆಳಕು ಚಲನೆಯನ್ನು ಮಾಡ್ತದೆ. ಈ ಬೆಳಕು ಸಾಂದ್ರತೆ ಹೆಚ್ಚಾದಷ್ಟು ವೇಗ ಕಡಿಮೆ ಆಗುತ್ತದೆ. ಸಾಂದ್ರತೆ ಹೆಚ್ಚಾದಷ್ಟು ವೇಗವನ್ನು ಕಡಿಮೆ ಆಗುತ್ತಾ ಹೋಗುತ್ತದೆ. ಈ ಬೆಳಕಿಂದು ಸಾಂದ್ರತೆ ಹೆಚ್ಚಾದಷ್ಟು ವೇಗ ಕಡಿಮೆ ಆಗ್ತದೆ ಬೆಳಕಿನದು. 18ನೆಯ ಪ್ರಶ್ನೆ, ತಾರಾಪುರ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ತಾರಾಪುರ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಮಹಾರಾಷ್ಟ್ರ. ಈ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಇನ್ನು ಉಳಿದ ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಮುಂದಿನ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಖಂಡಿತವಾಗಿ ಕೇಳ್ತಾನೆ. ಕಾಕ್ರಪಾರ ಇದು ಗುಜರಾತ್ನಲ್ಲಿ ಕಂಡುಬರ್ತದೆ. ಕಲ್ಪಕಂ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಇನ್ನು ನರೋರ್ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇನ್ನು ಕೈಗಾ ಅಣು ವಿದ್ಯುತ್ ಸ್ಥಾವರ ಇದು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಕಂಡುಬರುತ್ತದೆ. ತಾರಾಪುರ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಈ ಕಕ್ರಪಾರ ಗುಜರಾತ್, ಕಲ್ಪಕಂ ತಮಿಳುನಾಡು, ನರೋರ್ ಉತ್ತರ ಪ್ರದೇಶ್, ಕೈಗಾ ಅಣು ವಿದ್ಯುತ್ ಸ್ಥಾವರ ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತದೆ. 19ನೆಯ ಪ್ರಶ್ನೆ, ರಿಟೆಕ್ಸ್ ಒಂದು ವಿಧದ ಇಟ್ಟೇ ಇದೆ ಸ್ನೇಹಿತರ ಪ್ರಶ್ನೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ನ್ಯೂನತಾ ರೋಗ.
ಈ ರಿಟ್ಯಾಕ್ಸ್ ಒಂದು ನ್ಯೂನತಾ ರೋಗವಾಗಿದೆ ರಿಟ್ಯಾಕ್ಸ್. ಈ ರಿಟ್ಯಾಕ್ಸ್ ವಿಟಮಿನ್ ಡಿ ಕೊರತೆಯಿಂದ ಕಂಡುಬರ್ತದೆ. ವಿಟಮಿನ್ ಡಿ ಕೊರತೆಯಿಂದ ಈ ರಿಟ್ಯಾಕ್ಸ್ ಎಂಬ ಕಾಯಿಲೆ ಬರ್ತದೆ. ಈ ರೋಗದಿಂದ ಮೂಳೆಗಳು ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತವೆ. ಅಂದಲ್ಲಿ ಇದಕ್ಕೆ ನ್ಯೂನತಾ ರೋಗ ಅಂತ ಆಪ್ಷನ್ ಇಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ನ್ಯೂನತಾ ರೋಗ. ಇದು ಮೂಳೆಗಳಿಗೆ ಸಂಬಂಧಪಟ್ಟು ಬೆಳವಣಿಗೆಯನ್ನು ಕುಂಠಿತ ಮಾಡುವುದರಿಂದ ಇದನ್ನು ನ್ಯೂನತಾ ರೋಗ ಅಂತೇಳಿ ಕರೀತಾರೆ. ಇದು ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂತಹ ರಿಟ್ಯಾಕ್ಸ್ ರೋಗವಾಗಿದೆ. ಇನ್ನು 20ನೆಯ ಪ್ರಶ್ನೆ ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತಕ್ಕಂತಹ ರೋಗ ಯಾವುದು ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಮಲೇರಿಯಾ ಈ ಅನಾಫಿಲಿಸ್ ಎಂಬ ಸೊಳ್ಳೆಯಿಂದ ಬರ್ತಕ್ಕಂತಹ ರೋಗವಾಗಿದೆ. ಈ ಮಲೇರಿಯಾವು ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಈ ರೋಗವನ್ನು ತಡೆಗಟ್ಟಲು ಕ್ವಿನೈನ್ ಎಂಬ ಔಷಧಿಯನ್ನು ಬಳಸ್ತಾರೆ. ಕ್ವಿನೈನ್ ಎಂಬ ಔಷಧಿಯಿಂದ ಈ ರೋಗವನ್ನು ತಡೆಗಟ್ತಾರೆ. ಇದು 2019 ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು ಸ್ನೇಹಿತರೆ. ಅದು ಕೂಡ ಈ ಸೊಳ್ಳೆಯ ಬಗ್ಗೆನೇ ಇತ್ತು. ಆದ್ದರಿಂದ ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಸೂಕ್ಷ್ಮಾಣು ಜೀವಿಗಳು ಅಂತ ಒಂದು ವಿಡಿಯೋ ಇದೆ ಸ್ನೇಹಿತರೆ. ಆ ವಿಡಿಯೋದಲ್ಲಿ ಎಲ್ಲ ಸೊಳ್ಳೆಗಳು ಮತ್ತು ಯಾವ ರೋಗದಿಂದ ಬರ್ತಕ್ಕಂತಹ ಎಲ್ಲ ರೋಗಗಳ ಫುಲ್ ಮಾಹಿತಿ ಇದೆ. ಆ ವಿಡಿಯೋನ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೂಡ ಇರುತ್ತೆ, ಹಾಗೂ ಪ್ಲೇಲಿಸ್ಟ್ನಲ್ಲಿದೆ. ಹೋಗಿ ನೀವೊಂದು ಸಾರಿ ಚೆಕ್ ಮಾಡಿ. ಓಕೆ ಸ್ನೇಹಿತರೆ, ಇವತ್ತು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 20 ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ಹಿಂದಿನ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ನಿಮಗೆ ತಿಳಿಯುವಂತೆ ಸರಳ ಭಾಷೆಯಲ್ಲಿ ವಿವರಣೆಯೊಂದಿಗೆ ಚರ್ಚೆ ಮಾಡಿದ್ದೇವೆ ಸ್ನೇಹಿತರೆ. ಇವು ಕೇವಲ 20 ಪ್ರಶ್ನೆಗಳಾಗಿರೋದಿಲ್ಲ, ಇವು 20ಕ್ಕೆ 100 ಪ್ರಶ್ನೆಗಳಾಗುವಷ್ಟು ವಿವರಣೆ ಇದೆ. ಬರುವಂತಹ ಪೊಲೀಸ್ ಎಕ್ಸಾಮ್ಗೆ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿವೆ. ಆದ್ದರಿಂದ ಈ ನಮ್ಮ ಪ್ರಯತ್ನ ನಿಮಗೇನಾದರೂ ಇಷ್ಟವಾಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.